ಸ್ನೇಹಿತರೆ, ತದ್ಭವಕ್ಕೆ ಸ್ವಾಗತ ಸುಸ್ವಾಗತ. ಮಧ್ಯಪ್ರಾಚ್ಯ ಮತ್ತೆ ಧಗಧಗ ಅಂತಿದೆ. ಇರಾನ್ ಮಾಡಿದ ಒಂದೇ ಒಂದು ತಪ್ಪು ಈಗ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡಿಬಿಟ್ಟಿದೆ. ಇಸ್ರೇಲ್ ಮೇಲೆ ಇರಾನ್ ನಡೆಸಿರೋ ಬ್ಯಾಲಿಸ್ಟಿಕ್ ಅಟ್ಯಾಕ್ ಜಗತ್ತಿಗೆ ವರ್ಲ್ಡ್ ವಾರ್ 3 ವಾರ್ನಿಂಗ್ ರವಾನಿಸಿದೆ. ಎಲ್ಲವನ್ನ ಬಡ್ಡಿ ಸಮೇತ ನೀಡೋ ಇಸ್ರೇಲ್ ಇರಾನ್ ಹುಟ್ಟಡಗಿಸದೆ ಬಿಡಲ್ಲ ಅಂತ ಶಪಥವನ್ನೂ ತೊಟ್ಟಿದೆ. ದೂರದಿಂದ ಹೋಂಕರಿಸಿರೋ ಅಮೆರಿಕ ಮುಟ್ಟಿ ನೋಡಿಕೊಳ್ಳುವ ಉತ್ತರ ಕೊಡ್ತೀವಿ, ಬಿ ರೆಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾದ್ರೆ ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತಾ? ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ? ಇಲ್ಲಿದೆ ಮೂರನೇ ಮಹಾಯುದ್ಧದ ಕಂಪ್ಲೀಟ್ ಡೀಟೇಲ್ಸ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಯುದ್ಧ ಯುದ್ಧ ಯುದ್ಧ, ಮೂರನೇ ಮಹಾಯುದ್ಧ. ಭೀಕರ ಭೀಭತ್ಸ ಘನಘೋರ ರಕ್ತಪಾತ. ಇಸ್ರೇಲ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಬಾಂಬ್. ಕೆಣಕಿದ ಇರಾನ್, ಕೆರಳಿದ ಇಸ್ರೇಲ್, ಮುಂದೆ ಸರ್ವನಾಶ. ಇಸ್ರೇಲ್ ಪುಟ್ಟ ರಾಷ್ಟ್ರವಾಗಿದ್ರೂ ತನ್ನ ಮಿಲಿಟರಿ ಶಕ್ತಿಯಿಂದಲೇ ಜಗತ್ತಿನಲ್ಲಿ ಪ್ರಾಬಲ್ಯ ಸಾಧಿಸುತ್ತಿದೆ. ಇಂತಹ ಇಸ್ರೇಲ್ ಮೇಲೇನೆ ಇರಾನ್ ಬಾಂಬ್ ದಾಳಿ ನಡೆಸಿದೆ. ಇದೇ ಈಗ ವಿಶ್ವ ಯುದ್ಧಕ್ಕೆ ವಾರ್ನಿಂಗ್ ಸಿಗ್ನಲ್ ಕೊಟ್ಟುಬಿಟ್ಟಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಗಳು ಇಸ್ರೇಲ್ಗೆ ಕಟ್ಟುನಿಟ್ಟಾದ ಎಚ್ಚರಿಕೆಯನ್ನ ನೀಡಿದೆ. ಇರಾನ್ ಮಾಡಿದ ಕ್ಷಿಪಣಿ ದಾಳಿಗೆ ಏನಾದರೂ ಪ್ರತಿಕ್ರಿಯೆ ನೀಡಿದ್ದಲ್ಲಿ ಇಡೀ ಪ್ರಪಂಚವನ್ನೇ ಸಂಪೂರ್ಣ ಧ್ವಂಸ ಮಾಡುವುದಾಗಿ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಲೆಬನಾನ್ ಮೇಲೆ ದಾಳಿ ಮಾಡಿ ಹೆಜ್ಬೊಲ್ಲಾ ಮುಖ್ಯಸ್ಥನನ್ನ ಕೊಂದ ಕಾರಣಕ್ಕೆ ಇರಾನ್ ಪ್ರತಿಕಾರ ಎನ್ನುವ ರೂಪದಲ್ಲಿ 200ಕ್ಕೂ ಹೆಚ್ಚು ಅಧಿಕ ಕ್ಷಿಪಣಿಗಳನ್ನ ಇಸ್ರೇಲ್ನತ್ತ ಉಡಾಯಿಸಿದೆ. ಇನ್ನೊಂದೆಡೆ ನನ್ನ ಕ್ಷಿಪಣಿ ದಾಳಿ ಮುಕ್ತಾಯ ಕಂಡಿದೆ. ಇಸ್ರೇಲ್ ಇನ್ನಷ್ಟು ಪ್ರಚೋದನೆ ನೀಡಿದ ಹೊರತು ತನ್ನ ದಾಳಿ ಮುಕ್ತಾಯ ಕಂಡಿದ್ದಾಗಿ ತಿಳಿಸಿದೆ. ಈ ನಡುವೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಬುಧವಾರದಂದು ರಾಜಧಾನಿ ಬೈರುತ್ ಸೇರಿದಂತೆ ಲೆಬನಾನ್ನ ಕೆಲವು ಭಾಗಗಳಲ್ಲಿ ಹೆಚ್ಚಿನ ಸ್ಥಳಾಂತರಕ್ಕೆ ಆದೇಶಿಸಿದೆ. ಏಕೆಂದರೆ ಅದು ಶಂಕಿತ ಹಿಜ್ಬುಲ್ಲಾ ಗುರಿಗಳ ಮೇಲೆ ದಾಳಿ ಮಾಡೋದನ್ನು ಮುಂದುವರಿಸಿದ್ದಲ್ಲದೆ ಲೆಬನಾನ್ ಮೇಲೆ ಆಕ್ರಮಣವನ್ನ ಇನ್ನಷ್ಟು ತೀವ್ರ ಮಾಡಿದೆ. ಇರಾನ್ ದೇಶವು ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆಗೈದಿದೆ. ಟೆಲ್ ಅವಿವಾ ಬಳಿಯ 3 ಸೇನಾ ನೆಲೆಗಳು ಮತ್ತು ಪ್ರಮುಖ ವಾಯು ಮತ್ತು ರಡಾರ್ ಸ್ಥಾಪನೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪ್ರಕಾರ 90% ಕ್ಷಿಪಣಿಗಳು ತಮ್ಮ ಟಾರ್ಗೆಟ್ ಮುಟ್ಟಿವೆ ಅಂತ ಹೇಳಿಕೊಂಡಿದ್ದಾರೆ. ಇಸ್ರೇಲ್ ಪ್ರತೀಕಾರ ತೀರಿಸಿಕೊಂಡರೆ ಅಗಾಧ ವಿನಾಶ ಎದುರಾಗಲಿದೆ ಎಂದು ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಸಶಸ್ತ್ರ ಪಡೆಗಳು ಸಂಘರ್ಷದಲ್ಲಿ ಮಧ್ಯ ಪ್ರವೇಶಿಸದಂತೆ ಇತರ ರಾಷ್ಟ್ರಗಳಿಗೂ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ಮಾಧ್ಯಮಗಳ ವರದಿಗಳ ಪ್ರಕಾರ ಮಂಗಳವಾರ ರಾತ್ರಿ ನಡೆದ ಇಸ್ರೇಲ್ ವಿರುದ್ಧದ ದಾಳಿಯಲ್ಲಿ ಇರಾನ್ ದೇಶ ತನ್ನ ಹೊಸ ಬಲಿಷ್ಠ ಫತಾಹ್ ಮಿಸೈಲ್ ಅನ್ನು ಬಳಸಿದೆ ಅಂತ ಹೇಳ್ಕೊಂಡಿದೆ. ಈ ಫತಾಹ್ ಮಿಸೈಲ್ನ ಫಾರ್ಸಿಯಲ್ಲಿ ಜಯಬೇರ ಅಂತ ಕರೀತಾರೆ. ಇದರ ವೇಗ ಶಬ್ದದ ವೇಗಕ್ಕಿಂತ 15 ಪಟ್ಟು ಹೆಚ್ಚಿಗೆ ಇದೆ ಮತ್ತು 870 ಮೈಲಿಯಷ್ಟು ಕ್ರಮಿಸಬಲ್ಲ ತಾಕತ್ತು ಈ ಫತಾಹ್ ಮಿಸೈಲ್ಗಿದೆ. ಇನ್ನು ಇಸ್ರೇಲ್ ಮೇಲಿನ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿರೋ ಇರಾನ್ ಅಧ್ಯಕ್ಷ ಮಸೌದ್ ಪಜೆಶ್ಕಿಯಾನ್ ಅವರು ಇಸ್ರೇಲ್ನ ಆಕ್ರಮಣಶೀಲತೆಗೆ ನಿರ್ಣಾಯಕ ಪ್ರತಿಕ್ರಿಯೆ ನೀಡಲಾಗಿದೆ. ಇರಾನ್ ಯುದ್ಧಕೋರನಲ್ಲ, ಆದರೆ ಯಾವುದೇ ಬೆದರಿಕೆಗಳನ್ನ ದೃಢವಾಗಿ ವಿರೋಧಿಸುತ್ತದೆ. ಇದು ಕೇವಲ ನಮ್ಮ ಶಕ್ತಿಯ ಒಂದು ನೋಟ ಮಾತ್ರ. ಇರಾನ್ ಅನ್ನು ಕೆಣಕುವ ಪ್ರಚೋದಿಸುವ ಪ್ರಯತ್ನ ಮಾಡಬೇಡಿ ಅಂತೇಳಿ ಇರಾನ್ ಅಧ್ಯಕ್ಷ ಮಸೌದ್ ಪಜೆಶ್ಕಿಯಾನ್ ಅವರು ಹೇಳಿದ್ದಾರೆ. ಇರಾನ್ನ ಕ್ಷಿಪಣಿ ದಾಳಿಯ ನಂತರ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇರಾನ್ ದೊಡ್ಡ ತಪ್ಪು ಮಾಡಿದೆ ಮತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ಪಡೆಯಲಿದೆ. ನಮ್ಮ ಮೇಲೆ ಯಾರೇ ದಾಳಿ ಮಾಡಿದರೂ ಅವರ ಮೇಲೆ ನಾವು ದಾಳಿ ಮಾಡೇ ಮಾಡ್ತೇವೆ ಅಂತೇಳಿ ಇರಾನ್ನ ನಂತರ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಹೇಳಿದ್ದಾರೆ. ಇನ್ನು ಇಸ್ರೇಲ್ ಬೆಂಬಲಕ್ಕೆ ನಿಂತಿರೋ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈ ದಾಳಿಯು ಸೋಲು ಮತ್ತು ದುಷ್ಪರಿಣಾಮಕಾರಿ. ಇರಾನ್ ದಾಳಿಗಳಿಂದ ಇಸ್ರೇಲ್ ದೇಶವನ್ನ ರಕ್ಷಿಸಲು ಯುನೈಟೆಡ್ ಸ್ಟೇಟ್ಸ್ ಸಜ್ಜಾಗಿದೆ. ಇಂತಹ ದಾಳಿಗಳನ್ನ ಅಮೆರಿಕ ಎಂದಿಗೂ ಸಹಿಸಿಕೊಳ್ಳುವುದಿಲ್ಲ. ಇರಾನ್ ಇದರ ಪ್ರತಿಫಲ ಅನುಭವಿಸಬೇಕಾಗುತ್ತದೆ ಅಂತ ಅಮೆರಿಕ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಇರಾನ್ ಅಂದಾಜು 180ಕ್ಕೂ ಅಧಿಕ ಖಂಡಾಂತರ ಕ್ಷಿಪಣಿಗಳನ್ನ ಇಸ್ರೇಲ್ನತ್ತ ಎಸೆದಿದೆ.
ಟೆಲ್ ಅವೀವ, ಜೆರುಸಲೇಂ ಹಾಗೂ ಜೋರ್ಡನ್ನ ರಿವರ್ ವ್ಯಾಲಿನಲ್ಲಿ ಸ್ಫೋಟದ ಸದ್ದು ಕೇಳಿದೆ. ಗಡೆರಾದ ಸೆಂಟ್ರಲ್ ಸಿಟಿಯಲ್ಲಿ ಶಾಲೆಯ ವಿಡಿಯೋವನ್ನ ಇಸ್ರೇಲ್ ಸೇನೆ ಬಿಡುಗಡೆ ಮಾಡಿದ್ದು, ಶಾಲೆ ಸಂಪೂರ್ಣವಾಗಿ ಇರಾನ್ನ ಮಿಸೈಲ್ನಿಂದ ಧ್ವಂಸವಾಗಿದೆ. ತನ್ನನ್ನ ಕೆಣಕಿದವರನ್ನ ಇಸ್ರೇಲ್ ಹಿಂದೆಯೂ ಸುಮ್ಮನೆ ಬಿಟ್ಟಿಲ್ಲ, ಈಗಲೂ ಬಿಡಲ್ಲ, ಮುಂದೆಯೂ ಬಿಡೋದಿಲ್ಲ. ಇರಾನ್ ಇಟ್ಟಿರೋ ಈ ಚುಕ್ಕಿಯನ್ನ ರಕ್ತ ರಂಗೋಲಿ ಹಾಕುವವರೆಗೆ ಇಸ್ರೇಲ್ ಅಂತೂ ವಿರಮಿಸೋ ಮಾತೇ ಇಲ್ಲ ಅಂತ ನಮಗೆ ತಿಳಿಬರ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಈ ಮದವೇರಿದ ಕಾಳಗ 3ನೇ ಮಹಾಯುದ್ಧದ ಸೂಚನೆಯಂತೂ ನೀಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.